ಸೊ ಮನೆಯಲ್ಲಿ ದೊಡ್ಡವ್ರು ಹೇಗಿರ್ಬೇಕು ಅಂತ ಒಂದು ಸಣ್ಣ ಕತೆ. ಒಂದು ರಾಜ್ಯದಲ್ಲಿ ಒಬ್ಬ ಅಜ್ಜಿ ತುಂಬಾ ಕಷ್ಟದಲ್ಲಿ ಇರ್ತಾರೆ. ರಾಜನ ಸಭೆ ನಡೀತಿರುತ್ತೆ. ಆ ಸಭೆಯಲ್ಲಿ ಹೋಗಿ ರಾಜನ ಹತ್ರ ಹೇಳ್ತಾಳಂತೆ, ರಾಜ, ನನಗೆ ತುಂಬಾ ಕಷ್ಟ ಇದೆ, ನನ್ನ ಮನೆಯಲ್ಲಿ ಒಂದು ಹಲ್ಲಿ ಇಲ್ಲ, ಒಂದು ಇರುವೆ ಇಲ್ಲ, ಹುಳ ಉಪ್ಪೆ ಏನೂ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ರಾಜ ಅಂತ ಕೇಳ್ಕೊಂತಾರೆ. ತಕ್ಷಣ ಅಕ್ಕಪಕ್ಕ ಕೂತಿದವರೆಲ್ಲ ನಗ್ತಾರೆ. ಬಟ್ ರಾಜ ಇವೆಲ್ಲವನ್ನು ಕೂಡ ಕೇಳಿಸ್ಕೊಂಡು ಬೇಜಾರ್ ಮಾಡ್ಕೊಬಿಡ, ತಾಯಿ ನಾನಿದ್ದೀನಿ, ನಾನು ಸಹಾಯ ಮಾಡ್ತೀನಿ, ನೀನ್ ಹೋಗು ಅಂತ ಕಳಿಸ್ತಾರೆ. ತಕ್ಷಣ ಮಂತ್ರಿಗಳು ಇರ್ತಾರಲ್ಲ ಪಕ್ಕದಲ್ಲಿ, ಅವ್ರು ಕೇಳ್ತಾರೆ ರಾಜನಿಗೆ, ಏನ್ ರಾಜ, ಅಜ್ಜಿ ಬಂದು ಹುಳ ಹುಪ್ಪೆ ಇಲ್ಲ ಮನೇಲಿ ಅಂತಿದ್ದಾರೆ, ನೀವು ನೋಡ್ರೆ ಸಹಾಯ ಮಾಡ್ತೀನಿ ಅಂತಿದ್ದೀರಾ, ನಾಳೆ ಮನೆಗೆ ಹುಳ ಉಪ್ಪಿ ಕೊಟ್ಟು ಕಳಿಸ್ತೀರಾ ಅಜ್ಜಿ ಮನೆಗೆ ಅಂತ. ಆಗ ರಾಜ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ಆ ಅಜ್ಜಿ ಸ್ವಾಭಿಮಾನಿ, ನಿಮ್ಮೆಲ್ಲರ ಮುಂದೆ ಅವಳ ಸಮಸ್ಯೆ ಹೇಳ್ಕೊಳಕ್ ಅವಳಿಗೆ ಮನಸ್ಸಿರ್ಲಿಲ್ಲ. ನನ್ನ ಮನೆಯಲ್ಲಿ ಹುಳ ಹುಪ್ಪೆಗಳಿಲ್ಲ ಅಂತ ಹೇಳಿದ್ರೆ, ಯಾವ ಮನೆಯಲ್ಲಿ ದಿನಸಿ ಇರಲ್ವೋ, ತಿನ್ನೋದಕ್ಕೆ ಏನೂ ಇರಲ್ವೋ, ಅವ್ರ ಮನೇಲಿ ಹುಳಾನು ಇರಲ್ಲ, ಹುಪ್ಪೆನೂ ಇರಲ್ಲ. ಸೊ ಆ ಅಜ್ಜಿಯ ಮನೆಗೆ ಒಂದಷ್ಟು ಅಕ್ಕಿ ಮೂಟೆಗಳನ್ನ, ದಿನಸಿ ಸಾಮಗ್ರಿಗಳನ್ನ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಒಂದು ಮನೆಯಲ್ಲಿ ದೊಡ್ಡವ್ರು ಹೇಗಿರ್ಬೇಕು ಅಂದ್ರೆ, ಈ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂತ ಚಾಣಾಕ್ಷತೆ ಇರಬೇಕು, ಆ ಸೂಕ್ಷ್ಮ ಮನೋಭಾವನೆ ಇರಬೇಕು. ಮೊದಲೆಲ್ಲ ದೊಡ್ಡವರು ಮನೆಯಲ್ಲಿ ಒಂದು ದೊಡ್ಡವರು ಇದ್ದಾರೆ ಅಂದ್ರೆ ಒಂದು ಗಾಂಭೀರ್ಯ ಇರೋದು, ಆ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದು ಭಯ ಇರೋದು, ಗೌರವ ಇರೋದು. ಬಟ್ ಇವತ್ತು ಮನೆಯಲ್ಲಿ ದೊಡ್ಡವ್ರು ಹೇಗಿದ್ದಾರೆ ಅಂದ್ರೆ, ಅವರಿಗೆ ಅಹಂಕಾರ, ಇನ್ನೊಬ್ರು ಹೇಳುವಂತಹ ಮಾತಿನ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇರೋದಿಲ್ಲ. ಯಾವ ವ್ಯಕ್ತಿ ಸಣ್ಣ ಸಣ್ಣ ಸೂಕ್ಷ್ಮವಾಗಿರೋ ವಿಚಾರಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೋ ಅವನೇ ನಿಜವಾಗ್ಲೂ ದೊಡ್ಡ ವ್ಯಕ್ತಿ.